ಹಾಯ್ ಫ್ರೆಂಡ್ಸ್, ಬನ್ನಿ ಇವತ್ತಿನ ಸ್ಪೆಷಲು ಇದಕ್ಕಿನ ಬೇಳೆ ಸಾಂಬಾರು ಚಿಕನ್ ಹಾಕಿ ಮಾಡೋದು. ನಮ್ಮ ಮನೇಲಿ ಒಂಚೂರು ಡಿಫ್ರೆಂಟಾಗಿರುತ್ತೆ. ನಿಮ್ಮ ಮನೇಲಿ ಯಾರಾನ ಈ ಥರ ಮಾಡ್ತಾ ಇದ್ದೀರಾ ಅಂದರೆ ನನಗೆ ಕಮೆಂಟ್ ಹಾಕಿ, ಓಕೆನಾ. ಈ ಸಾಂಬಾರು ನಮ್ಮ ಮನೇಲಿ ಎಲ್ಲರಿಗೂ ಇಷ್ಟ. ಬನ್ನಿ ಮಾಡುವ ವಿಧಾನ ನೋಡೋಣ. ಮೊದಲಿಗೆ ಒಂದು ಬಾಣಲಿಗೆ ಎಣ್ಣೆ ಹಾಕಿದ್ದೀನಿ, ಬಿಸಿ ಆಗಿದೆ ನೋಡಿ. ಈರುಳ್ಳಿ ಹಾಕಿದ್ದೀನಿ, ಮತ್ತು ಈರುಳ್ಳಿ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ ನೋಡಿ. ಇದರಲ್ಲಿ ಏನಪ್ಪ ಅಂದರೆ ಒಂದು 2-3 ಸ್ಕಿಪ್ ಮಾಡಿಬಿಟ್ಟಿದ್ದೀನಿ ಫ್ರೆಂಡ್ಸ್. ಬೆಳ್ಳುಳ್ಳಿ, ಶುಂಠಿ ಮತ್ತು ತೆಂಗಿನಕಾಯಿ ಈ 3 ಹಾಕಿ ಫ್ರೈ ಮಾಡಿದ್ದೀನಿ. ಆದರೆ ಇದು ವಿಡಿಯೋ ಆಗಲಿಲ್ಲ, ಅದಕ್ಕೋಸ್ಕರ ನಾನು ಹಾಗೆ ಹೇಳ್ತಾ ಇದ್ದೀನಿ ನೋಡಿ. ಫ್ರೈ ಆಗ್ತಾಯಿದೆ ನೋಡಿ, ಆ ಥರ ಫ್ರೈ ಆಗಿದೆ ಅಂತ. ಕುಕ್ಕರ್ಗೆ ಇಕ್ಕಿ, ಕುಕ್ಕರ್ ಎಣ್ಣೆ ಬಿಸಿ ಆದಮೇಲೆ ಈರುಳ್ಳಿ ಹಾಕಿ, ಈರುಳ್ಳಿ ಚೆನ್ನಾಗಿ ಫ್ರೈ ಆಗಲಿ. ಈಗ ಚಿಕನ್ ತೊಳೆದು ಇಟ್ಟಿರೋ ಚಿಕನ್ನು ನಾನು ಉಪ್ಪಾಕಿ ಚಿಕನ್ ತೊಳಿತೀನಿ ನೋಡಿ. ಆವಾಗ ಕೌಸು ಸ್ಮೆಲ್ ಬರಲ್ಲ ಅಂತ ಉಪ್ಪಾಕಿ ತೊಳೆಯೋದು. ಆಲ್ರೆಡಿ ನಾನು ಮಾಡಿರೋ ಎಲ್ಲ ವಿಡಿಯೋದಲ್ಲಿ ಈ ಮಾತು ಹೇಳಿದ್ದೀನಿ ನೋಡಿ. ಮತ್ತು ಇದಕ್ಕಿನ ಬೇಳೆ ಇದೆರಡು ಹಾಕಿ ಫ್ರೈ ಮಾಡ್ತೀನಿ. ಫ್ರೈ ಮಾಡ್ಕೊಳ್ಳಿ. ಇದಾದಮೇಲೆ ಉಪ್ಪು ಹಾಕಿ, ರುಚಿಗೆ ತಕ್ಕಷ್ಟು ಉಪ್ಪು, ಅಚ್ಚ ಖಾರದ ಪುಡಿ ಒಂದು ಅರ್ಧ ಸ್ಪೂನಷ್ಟು, ಒಂದು 3/4 ಸ್ಪೂನಷ್ಟು ಧನಿಯಾ ಪುಡಿ, ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಯಾಕಂದರೆ ಅದು ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು. ಇವಾಗ ನೋಡಿ, ಆಚಿ ಚಿಕನ್ ಮಸಾಲ ಇದೇ ಇದಕ್ಕೆ ಇಂಪಾರ್ಟೆಂಟು. ಇದು ಹಾಕಿದಾಗ ಸಾಂಬಾರು ಚೆನ್ನಾಗಿ ಬರುತ್ತೆ. ನಮಗೂ ತುಂಬ ಇಷ್ಟಪಟ್ಟು ನಮ್ಮ ಮನೇಲಿ ಎಲ್ಲರೂ ತಿಂತಾರೆ, ಹುಡುಗರು ತಿಂತಾರೆ, ಎಲ್ಲರೂ ತಿಂತಾರೆ. ನೀವು ಸತಿ ಟ್ರೈ ಮಾಡಿ ಫ್ರೆಂಡ್ಸ್. ಫ್ರೈ ರುಬ್ಬಿರೋ ಮಸಾಲೆ ನಾನು ಆಗಲೇ ಎಣ್ಣೆಯಲ್ಲಿ ಫ್ರೈ ಮಾಡಿದ್ನಲ್ಲ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಮತ್ತು ತೆಂಗಿನಕಾಯಿ ಎಲ್ಲ ಫ್ರೈ ಮಾಡಿದ್ನಲ್ಲ, ಅದು ರುಬ್ಕೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕೋ ನೀರು ನೋಡಿ ಹಾಕ್ಕೊಳ್ಳಿ. ಯಾಕಂದರೆ ನಾನು ಇಡ್ಲಿ ಮಾಡ್ತಾಯಿದ್ದೀನಿ, ಅದಕ್ಕೋಸ್ಕರ ಇದಕ್ಕಿನ ಬೇಳೆ ಸಾರು ಮಾಡ್ತಾ ಇರೋದು. ಚೆನ್ನಾಗಿರುತ್ತೆ ಕಾಂಬಿನೇಷನ್ ಅಂತ. ಚೆನ್ನಾಗಿ ಕುದಿ ಬರಬೇಕಿದು. ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ಳಿ. ಚೆನ್ನಾಗಿ ಕುದಿ ಬಂದಾಗ ಪ್ಲೇಟ್ ನೋಡಿ. ಇವಾಗ ಕುದೀತಾ ಇದೆ ಅಲ್ವಾ, ಈ ಟೈಮಲ್ಲಿ ಕುಕ್ಕರ್ ಹಾಕಿ ಸ್ವಲ್ಪ ಉಪ್ಪು ಖಾರ ಎಲ್ಲ ನೋಡ್ಕೊಳ್ರಿ. ಇವಾಗ ಉಪ್ಪು ಖಾರ ನೋಡಿದ್ಮೇಲೆ ಮುಚ್ಚಳ ಹಾಕ್ಕೊಳ್ಳಿ. ಕೊದೀತಾ ಇದೆ ನೋಡಿ, ಹ್ಯಾಗೆ ಕೊದೀತಿದೆ ಅಂತ. 2 ವಿಸಿಲ್ ಫ್ರೆಂಡ್ಸ್, 2 ವಿಸಿಲ್. ಚೆನ್ನಾಗಿ ಬೆಂದಿರುತ್ತೆ, ಸಾಫ್ಟಾಗಿರುತ್ತೆ. ಇದಕ್ಕಿನ ಬೇಳೆ ಎಲ್ಲ ಸ್ವಲ್ಪ ಬೆಂದಿರುತ್ತೆ ನೋಡಿ. 2 ವಿಸಿಲ್ ಆಗಿದೆ ನೋಡಿ ಫ್ರೆಂಡ್ಸ್, ಹೇಗಿದೆ ಅಂತ ಸಾಂಬಾರು. ಇದಕ್ಕಿನ ಬೇಳೆ ಸಾರು ನಿಮ್ಮ ಮನೇಲಿ ಯಾರಾದರೂ ಇದೇ ಮೆಥಡಲ್ಲಿ ಮಾಡಿರೋಗಿದೆ ನಾನು ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು. ಇದೇ ಥರ ನನ್ನ ಚಾನಲೆಲ್ಲ ನೋಡಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಧನ್ಯವಾದಗಳು.